ಅಲ್ಲಿಯವರೆಗೂ ನಾನು ನನ್ನ ಬಾಣಗಳಿಂದ ಶರಸೇತುವೆಯನ್ನು ಕಟ್ಟುತ್ತೇನೆ. ಇಲ್ಲ, ನಾನು ಆ ಚಂದ್ರನನ್ನು ವಶಪಡಿಸಿಕೊಂಡು ನಮ್ಮ ಅರಮನೆಯ ದೀಪವಾಗಿಸುತ್ತೇನೆ. ಇಲ್ಲ, ಆ ಕೆಲಸವನ್ನು ನಾನು ಮಾಡುತ್ತೇನೆ. ಆ ಚಂದ್ರನವರೆಗೆ ಶರಸೇತುವೆಯನ್ನು ಕಟ್ಟುತ್ತೇನೆ. ನಾನು ಕಟ್ಟುತ್ತೇನೆ. ನಾನು ಸೋದರ ಶತ್ರುಘ್ನ, ಸೋದರ ಭರತ, ನಮ್ಮೆಲ್ಲರ ಹಿರಿಯ ಸಹೋದರ ಶ್ರೀರಾಮಚಂದ್ರನನ್ನೇ ಕೇಳೋಣ. ಇಲ್ಲಿಂದ ಪರಸ್ಪರ ಜೋರಾಗಿ ವಾಗ್ವಾದ ಮಾಡುತ್ತಿರುವುದು ನನಗೆ ಕೇಳಿ ಬಂದಿತು. ಆದುದರಿಂದ ನಾನು ಬಂದೆ. ಸಹೋದರ, ಆ ಚಂದ್ರನಿಗೆ ಶರಸೇತುವೆಯನ್ನು ನಾನು ಕಟ್ಟುತ್ತೇನೆ ಎಂದು ಭರತ ಶತ್ರುಘ್ನರು ಜಗಳವಾಡುತ್ತಿದ್ದಾರೆ. ಭರತ, ಶತ್ರುಘ್ನ, ನೀವಿಬ್ಬರೂ ಆ ಚಂದ್ರನವರೆಗೆ ಶರಸೇತುವೆಯನ್ನು ಕಟ್ಟುವುದು ಬೇಡ. ಆ ಚಂದ್ರನು ರಾತ್ರಿಯ ಹೊತ್ತು ಲೋಕವನ್ನೇ ಬೆಳಗಿ ಸಕಲ ಜೀವರಾಶಿಗಳಿಗೆ ಆನಂದ ಕೊಡಲಿ. ಅದಕ್ಕೆ ನಾವು ಅಡ್ಡಿ ಮಾಡುವುದು ಬೇಡ. ಹಾಗಾದರೆ ನಮ್ಮ ಶಸ್ತ್ರವಿದ್ಯೆ ಎಲ್ಲಿ ತೋರುವುದು? ನಮ್ಮ ಜಾಣ್ಮೆಯನ್ನು ಎಲ್ಲಿ ತೋರುವುದು? ನಾಳೆ ಬೆಳಗ್ಗೆ ಶಸ್ತ್ರಾಭ್ಯಾಸದ ಮೈದಾನದಲ್ಲಿ ಬಿಲ್ವಿದ್ಯೆಯ ಪ್ರದರ್ಶನ ಏರ್ಪಾಡಾಗಲಿ. ಅಲ್ಲಿ ನಿಮ್ಮ ಜಾಣ್ಮೆಯನ್ನು ತೋರಿಸಿದರಾಯಿತು. ಭರತ, ನೀನು ನಿನ್ನ ಬಾಣ ಪ್ರಯೋಗದಿಂದ ಆ ಮರದ ಹಣ್ಣೊಂದನ್ನು ಬೀಳಿಸಿ ತಂದುಕೊಡಬೇಕು. ಆಗಲಿ ಮಾತೆ. ಭಲೆ ಮಗನೇ, ಭಲೆ. ಕೌಸಲ್ಯ, ನಿನ್ನ ಮಗ ರಾಮನಿಗೂ ತನ್ನ ಶಸ್ತ್ರಪ್ರಾವೀಣ್ಯತೆಯನ್ನು ಪ್ರದರ್ಶಿಸಲು ತಿಳಿಸು. ರಾಮ, ಮಾತೆ ನಮೋ ನಮಃ. ತಂದೆಗೆ ವಂದನೆಗಳು. ಜೀವನ್, ಗುರುವರಿಯ ಪ್ರಣಾಮಗಳು. ಜಯವಾಗಲಿ. ಚಿಕ್ಕಮ್ಮಂದರಿಗೆ ವಂದನೆಗಳು. ನನ್ನ ಶಸ್ತ್ರಪ್ರಯೋಗವನ್ನು ನಡೆಸಲು ನಿಮ್ಮೆಲ್ಲರ ಅಪ್ಪಣೆಯನ್ನು ಕೋರುತ್ತೇನೆ. ಅದರ ಯಶಸ್ಸಿಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಬಯಸುತ್ತೇನೆ. ರಾಮಚಂದ್ರ, ತಂದೆ, ನಿನ್ನ ಒಂದೇ ಒಂದು ಶರಪ್ರಯೋಗದಿಂದ ಎಲ್ಲರಿಗೂ ಒಂದೊಂದು ಹಣ್ಣು ಸಿಗುವಂತೆ ಮಾಡುವಿಯಾ? ಆಗಲಿ ತಂದೆ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಆದರೆ ಕೊಟ್ಟ ಬಾಣವನ್ನು ಮತ್ತೆ ಕೊಡಬಾರದು. ಆಗಲಿ ತಂದೆ. ಶುಭವಾಗಿ. ಒಂದೇ ಒಂದು ಬಾಣದಿಂದ 7 ಹಣ್ಣುಗಳನ್ನು ಹೇಗೆ ಬೀಳಿಸುವನು? ರಾಮ ಆಡಿದ ಮಾತನ್ನು ಸಾಧಿಸಿ ತೋರಿಸುತ್ತಾನೆ. ರಾಮ, ನೀ ಜಯಿಸಲೇಬೇಕು. ಆಗಲಿ ಮಾತೆ. ಸಹೋದರ, ಒಂದೇ ಬಾಣದಿಂದ 7 ಹಣ್ಣುಗಳನ್ನು ಬೀಳಿಸುವುದು ನಿಜ. ನಿಜ. ಸಹೋದರನ ಅಂತಹ ಬಾಣ ಪ್ರಯೋಗವನ್ನು ನೋಡುವುದೇ ಚೆಂದ. ಸಹೋದರನಿಗೆ ಜಯವಾಗಲಿ. 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 ಜೀವನ್.
ಭಲೇ ರಾಮಚಂದ್ರ, ಭಲೇ. ನಿನ್ನ ಬಾಣ ಪ್ರಯೋಗ ಅದ್ಭುತ. ರಾಮನ ಗುರಿ ಎಂದೂ ತಪ್ಪುವುದಿಲ್ಲ ಎಂದು ಲೋಕವಿಖ್ಯಾತನಾದ ಸಹೋದರನಿಗೆ ಕೌಸಲ್ಯ, ಸುಮಿತ್ರ, ಕೈಕೇಯಿ ಇಂತಹ ಮುತ್ತಿನಂತಹ ಮಕ್ಕಳನ್ನು ಪಡೆದ ನಾವೇ ಧನ್ಯ ಧನ್ಯ. ಮಂತರೆ, ಮಂತರೆ, ನಾನು ಇಲ್ಲಿದ್ದೇನೆ ಮಹಾರಾಣಿ. ಇಲ್ಲೇನು ಮಾಡುತ್ತಿರುವೆ ಮಂತರೆ? ಬೆಂಕಿಗೆ ಧೂಪ ಹಾಕುತ್ತಿದ್ದೇನೆ ಮಹಾರಾಣಿ. ಈಗ ಇಲ್ಲೇಕೆ ಧೂಪ ಹಾಕುತ್ತಿರುವೆ? ನಮಗೆ ಬೇಡವಾದ ಜೀವಿಗಳನ್ನು ದೂರ ಮಾಡಲು, ಬೇಕಾದ ಜೀವಿಗಳಿಗೆ ಆನಂದ ನೀಡಲು ಮಹಾರಾಣಿ. ಸರಿ ಸರಿ. ಬಿಸಿಲಿನ ಬೇಗೆಯಲ್ಲಿ ಮಕ್ಕಳ ಶಸ್ತ್ರಾಭ್ಯಾಸ ಚಮತ್ಕಾರವನ್ನು ಕಂಡು ಆಯಾಸಗೊಂಡಿದ್ದೇನೆ. ತೈಲಾಭ್ಯಂಜನಕ್ಕೆ ಸಿದ್ಧಪಡಿಸು. ಆಗಲಿ ಮಹಾರಾಣಿ. ಮಹಾರಾಣಿ, ಮಕ್ಕಳಲ್ಲಿ ಯಾರ ಶಸ್ತ್ರವಿದ್ಯೆ ಕೈಚಳಕ ನಿಮಗೆ ಇಷ್ಟವಾಯಿತೋ? ರಾಮನದು. ಅವನು ಒಂದೇ ಬಾಣದಿಂದ 7 ಹಣ್ಣುಗಳನ್ನು ಬೀಳಿಸಿದ. ಭರತನ ಕೈಚಳಕ? ಭರತ, ಲಕ್ಷ್ಮಣ, ಶತ್ರುಘ್ನ ಇವರೆಲ್ಲರೂ ಗುರಿ ಇಟ್ಟು ಒಂದೊಂದು ಹಣ್ಣನ್ನು ಬೀಳಿಸಿದರು. ಎಲ್ಲರದು ಒಂದು ತೂಕವಾದರೆ ರಾಮನದು ಇವರೆಲ್ಲರಿಗೂ ಸಮನಾದ ಒಂದೇ ತೂಕ. ಅವನ ವಿಶೇಷವೇ ವಿಶೇಷ. ನಿಜ. ರಾಜನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಣುವುದು ಬೇರೆ, ಮಗನನ್ನು ಸಿಂಹಾಸನದ ಮೇಲೆ ಕೂರಿಸುವುದು ಬೇರೆ. ಹಾಗೆಯೇ ರಾಮನ ವಿಶೇಷವನ್ನು ಮೆಚ್ಚುವುದು ಬೇರೆ, ಭರತನಲ್ಲಿ ಇನ್ನೂ ಹೆಚ್ಚಿನ ಕುಶಲತೆಯನ್ನು ಬಯಸುವುದು ಬೇರೆ. ತಮ್ಮ ಹೊಟ್ಟೆಯಲ್ಲಿ ಜನಿಸಿದ ಭರತ ವಿಶೇಷ ವ್ಯಕ್ತಿಯಾಗಬೇಕು. ಅವನು ಎಲ್ಲರನ್ನು ಮೀರಿಸಿ ತನ್ನ ಚಾತುರ್ಯವನ್ನು ತೋರಬೇಕು. ಏಕೆ ಏಕೆ ಇದನ್ನೆಲ್ಲ ಹೀಗೆ ಹೇಳುತ್ತಿರುವೆ ಮಂತರೆ? ಮಹಾರಾಣಿ, ಯಾವುದೇ ತಾಯಿಗೆ ತಾನು ಹಡೆದ ಕಂದ ಎಲ್ಲರಿಗಿಂತ ಹೆಚ್ಚು ಉನ್ನತಿಯನ್ನು ಪಡೆಯುವುದರಲ್ಲಿ ಸಿಗುವ ಆನಂದವೇ ದೊಡ್ಡದು. ಆ ಆನಂದ ನನ್ನ ಮಹಾರಾಣಿಯದಾಗಬೇಕು. ಯಾರಿಗೂ ಸಿಗದ ಸ್ಥಾನ, ಮಾನ, ಗೌರವಗಳು ನಮ್ಮ ಭರತನಿಗೆ ಸಿಗಬೇಕು. ನಿಮಗಾಗುವ ಆನಂದ ಈಗ ನಾನು ಹೇಳಿದರೆ ನಿಮಗೆ ತಿಳಿಯುವುದಿಲ್ಲ. ಅದನ್ನು ಅನುಭವಿಸಿದಾಗಲೇ ನಿಮಗೆ ಅರಿವಾಗುತ್ತದೆ. ಸದ್ಯಕ್ಕೆ ನಿಮ್ಮ ಅಭ್ಯಂಜನಕ್ಕೆ ಸಿದ್ಧಪಡಿಸುತ್ತೇನೆ.